ನಮ್ಮ ಪಗಾರ ಅದೀವಿ, ಆರಾಮದೀವಿ. ನಾವು ನಮ್ಮ ಹೆಂಡರು ನಮ್ಮ ಮಕ್ಕಳು ಕಲಿತಾ ಇದ್ದಾರೆ, ಲಂಡನ್ದಾಗ ಇದ್ದಾರೆ, ಫಾರಿನ್ದಾಗ ಅಂತ ಹೇಳ್ತಾ ಅಡ್ಡಾಡ್ತಾರೆ ಅವರು. ಆದರೆ ಅದ್ರ ಹೊಡೆದು ಯಾರು ಬೀಳ್ತದ್ರೆ ಈ ದೇಶದ 90% ಜನರು ಹೊಡೆದು ಬೀಳ್ತಾ ಇದೆ ಅನ್ನೋದು. ಹೇಗೆ ಹೊಸ ವ್ಯವಸ್ಥೆ ಬರ್ತಾ ಇಲ್ಲ, ಬಡತನ ಹೋಗ್ತಾ ಇಲ್ಲ, ನಿರುದ್ಯೋಗ ಹೋಗ್ತಾ ಇಲ್ಲ, ಬೆಲೆ ಏರಿಕೆ ನಿಲ್ತಾ ಇಲ್ಲ. ಇವಕ್ಕೆಲ್ಲದಕ್ಕೂ ಪರಿಹಾರ ಇರೋದಂದ್ರೆ ಇವತ್ತು ಕಾಂಗ್ರೆಸ್ ಮಾತ್ರ ಸ್ವಚ್ಛ ಆಗ್ಬೇಕಾಗಿದೆ, ಇನ್ನೂ ಸ್ವಚ್ಛ ಆಗ್ಬೇಕಾಗಿದೆ. ಈ EVMಗೂ ಬೆನ್ನತ್ತಿ ಅದು ಹೋರಾಟ ಮಾಡಲಿ. ಬ್ಯಾಲೆಟ್ ಪೇಪರ್ಗಳು ಭಾಳ ಉತ್ತಮ, ಅಡ್ಡಿ ಇಲ್ಲ, ಒಳ್ಳೆಯ ಯೋಜನೆ. ಮತ್ತು ಕೋರ್ಟ್ಗೆ ಹೋದ್ರು ಡಿಸಿಷನ್ ಬದಲಾಗೋದು. ಮನೆ ಈಗ ಹೇಳಿಬಿಟ್ಟರು, ಹಾಗೆ ನಿಮ್ಮ ರಾಜ್ಯಗಳು ಎಲ್ಲ ಆಯ್ಕೆ ಮಾಡಿದ್ರಿ, ಅಲ್ಲಿ ನೀವು ರಿಸೈನ್ ಮಾಡಿರಿ. ನೋಡ್ನು ಅದ್ರ ವಿರೋಧವಾಗಿ EVM ವಿರುದ್ಧವಾಗಿ ಗೆದ್ದಾಗ EVM ಬೇಕು, ಸ್ವತಃ EVM ಬೇಡದ್ರೆ ಏನಂತ ಅವ್ರು ಕೇಳ್ತಾರೆ. ಅದು ತಪ್ಪೇನಿಲ್ಲ ಅದ್ರೊಳಗೆ. ಹಂಗೆ ಕೇಳಿದಾಗ ಅದಕ್ಕೆ ನೀವಾದರೂ ಹೌದಪ್ಪ ನೀವು ರಾಜೀನಾಮೆ ಕೊಟ್ಟು ಬಿಟ್ಟು ಬಿಡಬೇಕಾಗಿತ್ತು. ಅದು ಸತ್ಯದ. ಯಾಕೆ ಎಲೆಕ್ಷನ್ ನಿಲ್ಲಂದ್ರೆ ಒಂದು ಸೈಡೆಡ್ ಆಗಿ ಮಾಡ್ಕೊಂಡು ಹೋಗಿ ಬಿಡ್ತಾರೆ ಅವರು. ಅದನ್ನು ಮಾಡಲಾರ್ದು ನಿಂತು ಗೆದ್ದು ಅಧಿಕಾರ ಬಿಟ್ಟು ಇನ್ನೇನು ಎಲೆಕ್ಷನ್ ಆಗಲಿ ಬ್ಯಾಲೆಟ್ ಮೇಲೆ ಅಂತ ನೀವು ಯಾಕೆ ಕೇಳಬಾರ್ದು ಅಂಥೇಳಿ BJP ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಇದೆಲ್ಲ ನೆಲೆಯಲ್ಲಿ ಕಾಂಗ್ರೆಸ್ ಅಂದರೆ ರಾಹುಲ್ ಗಾಂಧಿ ಅವರು ಮರುಚಿಂತನೆ ಮಾಡಬೇಕು. ಯಾಕಂದರೆ ಖರ್ಗೆ ಅವ್ರ ಮೇಲೂ ಆರೋಪಗಳು ಸಾಕಷ್ಟಿದೆ. ಅವ್ರ ಬಗ್ಗೆ ಸ್ವಲ್ಪ ರಾಹುಲ್ ಮೇಲೆ ಇದ್ದರೂ ಸಹಿತ ಅದು ಒಂದೇ ಇಲ್ಲಿವರೆಗೆ ನಾವು ಕೇಳಿದಂಥದ್ದು ನ್ಯಾಷನಲ್ ಹೆರಾಲ್ಡ್ ಮೇಲೆ. ಅದನ್ನು ಬಿಟ್ಟು ಉಳಿದು ಯಾವುದು ನಾವು ಕೇಳಿಲ್ಲ. ಮತ್ತು ಹಿಂದಿನ ಅವ್ರು ಸಹಜ ಶ್ರೀಮಂತಿಗೆ ಮಂಚದ ಮೇಲೆ ಬಂದಂಥವ್ರು ಇದ್ದಾರೆ. ತಪ್ಪುಗಳಾಗಿರ್ಬೋದು. ಹಿಂದೆ ಯಾರೋ ಮಾಡಿದ ತಪ್ಪಿಗೆ ಇವತ್ತು ನಮ್ಮ ಅಜ್ಜ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಕೊಡೋದು ಎಷ್ಟು ಒಳ್ಳೆಯದು ಅನ್ನೋ ಸಹಿತ ನಾವು ಮರುಚಿಂತನೆ ಮಾಡಬೇಕಾಗ್ಯದ. ಇವತ್ತು ಅವ್ರು ಏನಾಗ್ಯದಪ್ಪ ಅಂದ್ರೆ ಒಂದು ರೀತಿ ಪುಟ್ಟ ಚಿನ್ನದಂಗೆ ಆಗ್ತಾಯಿದ್ದಾರೆ ರಾಹುಲ್ ಗಾಂಧಿ ಅವರು ಇದನ್ನು ಚಿಂತನೆ ಮಾಡಿ ಸೇವಾ ದಳವನ್ನು ಮೇಲೆ ಬಸಲಿ. ಜೊತೆಗೆ ಈಗೇನು ಆಯ್ಕೆ ಆಗಿ ಬಂದಾರೆ ತಮ್ಮ ಕರ್ನಾಟಕದಲ್ಲಿ ಆಗಿರ್ಬೋದು, ಇನ್ನುಳಿದಲ್ಲಿ ಆಗಿರ್ಬೋದು, ಇವಾಗ ರಿಸೈನ್ ಮಾಡಿಸಿ ಸರ್ಕಾರ 3 ರಿಸೈನ್ ಮಾಡಿಸಿ ನಮ್ಮ ಬ್ಯಾಲೆಟ್ ಪೇಪರ್ ಎಲೆಕ್ಷನ್ ಮಾಡುತ್ತೆ ಯಾಕೆ ಬೇಡಬಾರ್ದು. ಇದಕ್ಕೆ ಒಂದೇ ನೋಡ್ರಿ, ನಮ್ಮಲ್ಲಿ ಒಂದು ಗಾದೆ ಮಾತದ, ವಜ್ರಕ್ಕೆ ವಜ್ರ ಮದ್ದಂತ. ಅದು ಸಾಧ್ಯ ಇದಲ್ಲ ರಾಹುಲ್ ಗಾಂಧಿ ಅವರು ಅಂದಾಗ ನಿಮ್ಮ ಪಾರ್ಟಿಗೆ ಇನ್ನೂ ಬಲ ಬರಲಿಕ್ಕೆ ಸಾಧ್ಯ ಇದೆ. ಬಟ್ ಇವತ್ತಿಗೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಶಕ್ತಿ ಪಡಲಿಕ್ಕೆ ಹೆಚ್ಚಿದ್ರು ಮಾತ್ರ ಸುಳ್ಳೇನಲ್ಲ. ನಿಮ್ಮ ಈ ಒಂದು ಪಾದಯಾತ್ರೆ ಮತ್ತು ಬಸ್ ಯಾತ್ರೆ ಇದೇ ಮೇನ್ ಕಾರಣವಿನ ಇನ್ನುಳಿದ ಯಾವ ರಾಜಕಾರಣಿ ನಿಮ್ಮಲ್ಲಿ ಇಲ್ಲ ಅಂತ ಅವ್ರು ಹೇಳ್ಕೊಳ್ಳುವಂಥವ್ರು ಎಲ್ಲರ ಮೇಲೂ ಆರೋಪಗಳಿದ್ದಾವೆ. ಹೀಗಾಗಿ ಕಾಂಗ್ರೆಸ್ ನೆಲ ಕಚ್ಚಿದ ಕಾರಣ ಸ್ವತಃ ನೀವೇ. ಅದಕ್ಕೆ ಪ್ರಬಲವಾದ ನಾಯಕ ಬಂದ ಮೋದಿಯವರು ದೋಷಗಳು ಹೆಚ್ಚು ಹೊಡೆದ್ರು. ಇವತ್ತು ಅವರು ಇನ್ನೊಂದು ಕಾಂಗ್ರೆಸ್ ಆಗಿದ್ದಾರೆ, ಆ ಮಾತು ಬೇರೆ. ಆದರೆ ಕಾಂಗ್ರೆಸ್ ಮೇಲೆ ಹೇಳಬೇಕಾಗಿದ್ದಾರೆ ರಾಹುಲ್ ಗಾಂಧಿಯವರು ಈ ಹಿನ್ನೆಲೆಯಲ್ಲೇ. ಅಂದರೆ ಒಂದನೇದು ಸೇವಾದಳ ಮಾಡಲಿ, ಎರಡನೇದು ಈ ಗೆದ್ದು ಬಂದಂಥ ರಾಜ್ಯಗಳನ್ನು ಬಿಟ್ಟು ಕೊಟ್ಟು ನೀವು ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಿರಿ ಅಂತ ಚಾಲೆಂಜ್ ಮಾಡಲಿ. ಅಂದಾಗ ಮಾತ್ರ ನಿಮಗೆ ಇನ್ನೂ ಅಷ್ಟು ನೈತಿಕ ಬಲ ಬರ್ತದೆ ನನ್ನ ಅಭಿಪ್ರಾಯ. ನಿಮಗೇನು ಅನಿಸ್ತದೆ? ಇದು ಸರಿ ಅನಿಸ್ತದನ ಸರಿನಾ ತಪ್ಪೋ ನಿಮಗೆ ಬಿಟ್ಟಿದ್ದು. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಸತ್ಯದ ಕೈಯಿಂದ